ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ ಪ್ರತಿಷ್ಠಾ ಅಷ್ಟಬಂಧನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಮಹಾಲಕ್ಷ್ಮಿ ರೆಸಿಡೆನ್ಸಿಯಲ್ಲಿ ಜೆಸಿಎ ಕುಶಾಲನಗರ ಕಾವೇರಿ ಆಶ್ರಯದಲ್ಲಿ ಪ್ರಭಾವಶಾಲಿ ಸಾರ್ವಜನಿಕ ಭಾಷಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ತಾಲೂಕು ದುದ್ದ ಹೋಬಳಿಯ ಟನಲ್ ಹುಲಿಕೇರಿ ಗ್ರಾಮದ ವಿಸಿ ನಾಲೆಯನ್ನು ವೀಕ್ಷಿಸಿದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ದೊಡ್ಡಮ್ಮ ದೇವಿಯ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ದೇವರಿಗೆ ಹಾಲು, ಮೊಸರು, ಜೇನುತುಪ್ಪ, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ದೇವಿಯನ್ನ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಪಂಚಗವ್ಯ ಪುಣ್ಯಹ ಗಂಗಾ ಪೂಜೆ, ಮಹಾಗಣಪತಿ ಹೋಮ, ಪ್ರತಿಷ್ಠಾ ಹೋಮ ನಂತರ ಋಷಭ ಲಗ್ನ ಮುಹೂರ್ತದಲ್ಲಿ ದೊಡ್ಡಮ್ಮ ತಾಯಿಯ ಪ್ರತಿಷ್ಠಾಪನೆ ನಡೆಸಿ ಅಷ್ಟಬಂಧ ಕ್ರಿಯೆ, ಶಿಖರ ಪ್ರತಿಷ್ಠೆ, 108 ಕಲಶ ಸಹಿತ ಬ್ರಹ್ಮ ಕುಂಭಾಭಿಷೇಕ ಮಹಾಪೂಜೆ ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯ ನಡೆಯಿತು. ದೊಡ್ಡಮ್ಮನ ತಾಯಿಯ ಉತ್ಸವ ಮೂರ್ತಿ ತಂದು ಮತ್ತು ಪ್ರತಿಷ್ಠಾಪನೆ ಮಾಡ್ತಾ ಇವತ್ತು ಕಾವೇರಿ ನದಿಯಿಂದ ಕಳಸ ಗಂಗೆ ಸ್ನಾನ ಮಾಡಿಸಿ ಕಳಸ ತಂದು ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಈ ಸಮಿತಿಯ ತಮ್ಮೇಗೌಡರು ಮತ್ತು ಮೂರ್ತಿ, ಸ್ವಾಮಿ, ಶಿವ, ಶ್ರೀನಿವಾಸ್, ನಾಗೇಶ್, ರಘು, ಎಲ್ಲರೂ ನಟರಾಜ್ ಮತ್ತು ಮಂಜು ಎಲ್ಲರೂ ಸಹ ಗ್ರಾಮಸ್ಥರು ಸಹಕಾರ ಕೊಟ್ಟು 3 ದಿನದಿಂದ ಸತತವಾಗಿ ಈ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀವಿ. ಇವತ್ತು ಕೊನೆಯ ಪೂಜೆ, ಅಮ್ಮನ ಪ್ರತಿಷ್ಠಾಪನೆ ಮತ್ತು ತೀರ್ಥಪ್ರಸಾದ ಎಲ್ಲ ನಮ್ಮ ಅನ್ನದಾನ ಎಲ್ಲನೂ ಇಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ಸಹಕಾರ ಗ್ರಾಮಸ್ಥರೆಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಪೂಜೆಗೆ ಬಂದಿರ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಅನುಗ್ರಹ ಕಾಲೇಜಿನಲ್ಲಿ ವಿಶ್ವ ಜಲ ದಿನ ಆಚರಣೆ, ನೀರಿನ ಸಂರಕ್ಷಣೆ ಕುರಿತು ಜಲ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಅಭಿಯಾನ ಯೋಜನೆಯ ಜಲ ಜೀವನ್ ಮಿಷನ್, ಕಾಲೇಜು ಶಿಕ್ಷಣ ಇಲಾಖೆ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಕುಶಾಲನಗರ ಪಟ್ಟಣದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಾಕ್ಟ್ ಕ್ಲಬ್, ರೋವರ್ಸ್ ಮತ್ತು ರೇಂಜರ್ಸ್ ವತಿಯಿಂದ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ರಾಷ್ಟ್ರೀಯ ಸೇವಾ ಯೋಜನೆ, ರಾಷ್ಟ್ರೀಯ ಹಸಿರು ಪಡೆ, ಇಕೋ ಕ್ಲಬ್, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸ್ಥಳೀಯ ಸಂಸ್ಥೆಯ ಸಹಯೋಗದಲ್ಲಿ ವಿಶ್ವ ಜಲ ದಿನವನ್ನು ಏರ್ಪಡಿಸಲಾಗಿತ್ತು. ಅನುಗ್ರಹ ಕಾಲೇಜಿನಲ್ಲಿ ನಡೆದ ವಿಶ್ವ ಜಲ ದಿನ ಮತ್ತು ಜಲ ಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ ಪಿ ಲಿಂಗಮೂರ್ತಿ, ಪ್ರತಿಯೊಬ್ಬರೂ ನೀರನ್ನ ಮಿತವಾಗಿ ಬಳಕೆ ಮಾಡುವ ಮೂಲಕ ಜಲ ಸಂರಕ್ಷಣೆ ಮಾಡುವ ಅಗತ್ಯವಿದೆ ಎಂದರು. ಪ್ರಕೃತಿಯ ಅತ್ಯಮೂಲ್ಯ ಸಂಪತ್ತಾದ ನೀರನ್ನ ಅಪವ್ಯಯ ಮಾಡದೆ ಸಂರಕ್ಷಿಸುವ ಮೂಲಕ ಭವಿಷ್ಯದ ದೃಷ್ಟಿಯಿಂದ ನೀರನ್ನ ಸಂಗ್ರಹಿಸಿಡಬೇಕಾಗಿದೆ ಎಂದರು. ಕಾಲೇಜಿನ ಕನ್ನಡ ಭಾಷಾ ಉಪನ್ಯಾಸಕಿ ಲೀಲಾವತಿ ತೋಡಿಕನ್ ಅವರು ವಿದ್ಯಾರ್ಥಿಗಳಿಗೆ ಜಲ ಸಂರಕ್ಷಣೆ ಕುರಿತಂತೆ ಪ್ರತಿಜ್ಞೆ ವಿಧಿ ಬೋಧಿಸಿದರು. ವಿದ್ಯಾರ್ಥಿಗಳು ಜಲ ಸಂರಕ್ಷಣೆಯ ಪ್ರತಿಜ್ಞೆ ವಿಧಿ ಸ್ವೀಕರಿಸಿದರು. ಕಾಲೇಜಿನ ಉಪಪ್ರಾಂಶುಪಾಲರಾದ ಹರ್ಷಿತಾ, ಉಪನ್ಯಾಸಕರಾದ ನಜರತ್ ಬಾನು, ಅಶ್ವಿನಿ, ರೋಟರಾಕ್ಟ್ ಘಟಕದ ಅಧ್ಯಕ್ಷರಾದ ದರ್ಶನ್, ಕಾಲೇಜಿನ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಂತರ ನಡೆದ ಜಲ ಜಾಗೃತಿ ಅಭಿಯಾನದಲ್ಲಿ ಜಲ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಹನಿ ಹನಿ ನೀರು ಉಳಿಸಿ, ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜಲವೇ ಜೀವಜಾಲ, ಅಂತರ್ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ನೀರನ್ನು ಸಂರಕ್ಷಿಸೋಣ ಬನ್ನಿ ಎಂಬಿತ್ಯಾದಿ ಭಿತ್ತಿ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಪ್ರಚುರಪಡಿಸಲಾಯಿತು. ಪದವಿ ಕಾಲೇಜಿನಲ್ಲಿ
ನಮ್ಮ ಕೊಡಗು ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಪಂಚಾಯತಿ ಏನು ಜಲ್ ಜೀವನ್ ಮಿಷನ್ ಮತ್ತು ಜಿಲ್ಲಾ ಪಂಚಾಯಿತಿಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜೊತೆಗೆ ನಮ್ಮ ವಿಚಾರ ತಾಲೂಕಿನ ಕೂಡಮಂಗೂರು ಸರ್ಕಾರಿ ಪ್ರೌಢಶಾಲೆಯ ಇಕೋ ಕ್ಲಬ್ ಮತ್ತು NSS ಸ್ಕೌಟ್ ಗೈಡ್ಸ್ ಮತ್ತು ಅನುಗ್ರಹ ಕಾಲೇಜಿನ ರೇಂಜರ್ ಅವರ್ಸ್ ಸಮಿತಿ ಮತ್ತು ರೋಟರಾಕ್ಟ್ ಕ್ಲಬ್ ವತಿಯಿಂದ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಮಂಡ್ಯ ತಾಲೂಕು ದುದ್ದ ಹೋಬಳಿ ಟನಲ್ ಹುಲಿಕೇರಿ ಗ್ರಾಮದ ಬೀಸಿನಾಲೆ ಸುರಂಗ ಮಾರ್ಗ ವೀಕ್ಷಿಸಿದ ವಿಶ್ರಾಂತ ನ್ಯಾಯಮೂರ್ತಿ ಅರವಿಂದ್ ನಾಗರಾಜ್. ಏಷ್ಯಾ ಖಂಡದಲ್ಲೇ ಐತಿಹಾಸಿಕ ಕ್ಷೇತ್ರವಾದ ಮಂಡ್ಯ ತಾಲೂಕು ದುದ್ದ ಹೋಬಳಿ ಟನಲ್ ಹುಲಿಕೇರಿ ಗ್ರಾಮದಲ್ಲಿರುವ ಬಿಸಿನಾಲೆ ಸುರಂಗ ವೀಕ್ಷಣೆಯನ್ನ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ವೀಕ್ಷಣೆ ಮಾಡಿದ್ರು. ನಂತರ ಮಾತನಾಡಿ, ಈ ಸ್ಥಳ ತುಂಬಾ ಭವ್ಯವಾಗಿದ್ದು ಈ ಭಾಗದಲ್ಲಿ ಹೆಚ್ಚು ರೈತರು ಕೃಷಿಯಲ್ಲಿ ಅವಲಂಬಿತವಾಗಿದ್ದು ಕನ್ನಂಬಾಡಿ ಕಟ್ಟೆ ನೀರು ಬೀಸಿನಾಲೆಯ ಮುಖಾಂತರ ಹುಲಿಕೇರಿ ಗ್ರಾಮದಲ್ಲಿ ಹಾದು ಹೋಗುವ ಸಂದರ್ಭ 1927ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಮೈಸೂರು ಮಹಾರಾಜರು ಸೇರಿದಂತೆ ಅನೇಕ ಇಂಜಿನಿಯರ್ ಒಳಗೊಂಡ ತಂಡ ಸುಮಾರು 10 ಬಾವಿಗಳು ಒಳಗೊಂಡಂತೆ 142 ಅಡಿಗಳ ಎತ್ತರದ ನಿರ್ಮಾಣ ಮಾಡಿದ್ದು ಏಷ್ಯಾ ಖಂಡದಲ್ಲಿ ವಿಶೇಷವಾದ ಸುರಂಗ ಮಾರ್ಗವಾಗಿದ್ದು ಇಲ್ಲಿನ ಜನತೆಯ ಸಹಕಾರ ಅತ್ಯಂತ ಅವಶ್ಯಕವಾಗಿದ್ದು ಸುರಂಗ ಪ್ರತಿಯೊಬ್ಬರು ವೀಕ್ಷಣೆ ಮಾಡುವಂತಹ ಸ್ಥಳವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಇದನ್ನ ಪ್ರವಾಸೋದ್ಯಮ ಸ್ಥಳವನ್ನಾಗಿ ಅಭಿವೃದ್ಧಿ ಮಾಡಿದರೆ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯ ಎಂದರು. ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸ್ ದಳದ ಅಧ್ಯಕ್ಷರಾದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾವೇರಿ ಹುಟ್ಟುಗುಟ್ಟು ಪುಸ್ತಕ ಪ್ರಕಾಶಕ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ, ಟನಲ್ ಹುಲಿಕೇರಿ ನಮ್ಮ ಸ್ವಗ್ರಾಮವಾಗಿದ್ದು ನನ್ನ ತಾತ ಲಿಂಗೈಕ್ಯ ಎಚ್ ಚಂದ್ರಯ್ಯನವರು ಈ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಕನ್ನಂಬಾಡಿ ಕಟ್ಟೆಗೆ 100 ವರ್ಷಗಳ ಇತಿಹಾಸವಿದ್ದು 1927ರಲ್ಲಿ ಸುರಂಗ ಕೊರೆಯುವ ಕೆಲಸ ಪ್ರಾರಂಭವಾಗಿ ನಾಲೆ ಸುರಂಗದ ಉದ್ದ 9200 ಅಡಿಗಳು 2.8 ಕಿಲೋಮೀಟರ್ ಉದ್ದ ಇದ್ದು ಕೆಲಸ ನಡೆಯುವ ಸಂದರ್ಭದಲ್ಲಿ ಹಲವಾರು ಜನ ಪ್ರಾಣತ್ಯಾಗ ಮಾಡಿ ಸುರಂಗದ ಎತ್ತರ 15 ಅಡಿ, ಅಗಲ 18 ಅಡಿ ಇದ್ದು ಇದು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆ ಟನಲ್ ಹುಲಿಕೇರಿ ಗ್ರಾಮದಲ್ಲಿರುವ ಸುರಂಗವನ್ನ ಪ್ರವಾಸೋದ್ಯಮ ಸ್ಥಳವನ್ನಾಗಿ ಗುರುತಿಸಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತಹ ಸ್ಥಳವಾಗಿದ್ದು ಇದಕ್ಕೆ ವಿಶೇಷವಾದಂತಹ ಟ್ರಾಲಿ, ಅಂಗಡಿ ಮಳಿಗೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನ ತಕ್ಷಣ ಒದಗಿಸಿದ ಸಂದರ್ಭದಲ್ಲಿ ಜಿಲ್ಲೆಗೆ ಇನ್ನೂ ಹೆಚ್ಚು ಮೆರುಗು ಬಂದಂತಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಹುಲಿಕೇರಿ ನಂಜಪ್ಪ, ರಾಜೀವ್ ಗೌಡ, ವಕೀಲ ಜೆಡಿ ಲೋಕೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬಹಳ ಸಂತೋಷವಾದಂಥ ವಿಷಯ. ನಮ್ಮ ಭಾರತ ದೇಶದ ಏಷ್ಯಾ ಖಂಡದಲ್ಲೇ ನಂಬರ್ 1 ಆಗಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ನಮ್ಮ ದುದ್ದ ಹೋಬಳಿ ಹುಲಿಕೆರೆ ಗ್ರಾಮ, ನಮ್ಮ ಸ್ವಗ್ರಾಮದಲ್ಲಿ ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಶರಣ ಪರಂಪರೆಯನ್ನು ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡ್ತಿರ್ತಕ್ಕಂತಹ ಪೂಜ್ಯ ಅರಳಿ ನಾಗರಾಜ್ ಸಾಹೇಬರು ಭಾಳ ವಿಶೇಷವಾಗಿ ಇವತ್ತು ಭಾನುವಾರ ಒಂದು ಪ್ರವಾಸೋದ್ಯಮ ಸ್ಥಳಕ್ಕೆ ಹೋಗ್ಬರೋಣ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾವು ಹುಲಿಕೆರೆ ಟನಲ್ ಗ್ರಾಮಕ್ಕೆ ಒಂದು ಭಾಳ ವೀಕ್ಷಣೆ ಮಾಡಿದ್ದಾರೆ. ಭಾಳ ಸಂತೋಷವಾದಂಥ ವಿಷಯ. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಇನ್ನಿತರ ಸಂಘಟನೆ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಮಾನ್ಯ ನ್ಯಾಯಮೂರ್ತಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ನಮ್ಮ ಲೋಕೇಶ್ ಅವರು ಇದ್ದಾರೆ, ವಕೀಲರು. ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಕಸವನ್ನು ರಸ ಮಾಡ್ತಕ್ಕಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು, ಮೈಸೂರು ಮಹಾರಾಜರು, ಅವತ್ತಿನ ಮಹಾತ್ಮ ಗಾಂಧೀಜಿಯವರೆಲ್ಲ ಭೇಟಿ ನೀಡಿದಂಥ ಸ್ಥಳ. ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಏನು ಒಣಭೂಮಿಯನ್ನು ಹಸಿರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರಿಗೂ ಮನೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀರನ್ನು ಉಣಿಸಬೇಕು ಅಂತೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅವತ್ತಿನ ಮೈಸೂರು ಮಹಾರಾಜರ ಜೊತೆ ಚರ್ಚೆ ಮಾಡಿ ಈ ಒಂದು ಟನಲ್ ಮಾಡುವಂಥ ಸಂದರ್ಭದಲ್ಲಿ ಆ ನಾಲೆಯನ್ನು ಮಾಡೋದು ಬೇಡ, ಅಂಡರ್ಗ್ರೌಂಡನ್ನಲ್ಲೇ ವಿಶೇಷವಾಗಿ ಒಂದು ಮಾಡೋದ್ರ ಮುಖಾಂತರ ಕೆಲಸ ಕಡಿಮೆ ಆಗ್ತದೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಜನಸಾಮಾನ್ಯರಿಗೆ, ಗ್ರಾಮಸ್ಥರಿಗೆ ಅನುಕೂಲವಾಗೋ ರೀತಿಯಲ್ಲಿ ಟನಲನ್ನು ಮಾಡಿರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ತಾವು ನೋಡ್ಬೋದು, ಮಂಡ್ಯ ತಾಲೂಕು, ಮದ್ದೂರು, ಮಳವಳ್ಳಿ ಎಲ್ಲ ಭಾಗದ ಬೀಗದ ಕೀ ಅಂತಕ್ಕಂಥದ್ದು. ನಾನು ನಮ್ಮ ತಾತ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಎಚ್ ಚಂದ್ರಯ್ಯನವರು, ಅವರ ಪ್ರೇರಣೆಯಿಂದ ನಾನು 1999 2000ನೇ ಇಸ್ವಿನಲ್ಲಿ ಕಳೆದ 25 ವರ್ಷದ ಹಿಂದೆಯೇ ಕಾವೇರಿ ಹುಟ್ಟು ಮತ್ತು ಗುಟ್ಟು ಅಂತಕ್ಕಂಥ ಒಂದು ಪುಸ್ತಕವನ್ನು ನಾನು ಪ್ರಕಾಶನ ಮಾಡಿದ್ದೆ. ಅದು ಪ್ರತಿಫಲವಾಗಿ ಸಾಹೇಬ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ಬನ್ನಿ ನಾವು ವೀಕ್ಷಣೆ ಮಾಡೋದು ಬಂದಿದ್ದಾರೆ. ಸಾಹೇಬರು ಈ ಒಂದು ಅವ್ರಿಗೆ ಏನು ಸಂತೋಷ ಆಯಿತು ಅನ್ನೋದನ್ನ ಕುರಿತು ಮಾತಾಡಬೇಕು ಅಂತೇಳಿ ಕೇಳ್ಕೊತಾರೆ. ಗುರುಪ್ರಸಾದ್ ವಕೀಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ವಿಶ್ವೇಶ್ವರಯ್ಯನವರು ಅತ್ಯುನ್ನತವಾದ ಪ್ರತಿಭೆ ಹೇಳಿದರೆ ನಾವು ಏನು ಹೇಳ್ದಂಗೆ ಆಗೋದಿಲ್ಲ. ಇವತ್ತಿನ ಇಂಜಿನಿಯರು ಮುಂದಿನ ತಲೆಮಾರುಗಳ ಇಂಜಿನಿಯರ್ಗಳಿಗೆ ಮಾರ್ಗದರ್ಶಕರು, ಆದರ್ಶಪ್ರಾಯರು ಅಂದರೆ ವಿಶ್ವೇಶ್ವರಯ್ಯನವರು. ಅವರ ಕಾಲದಲ್ಲಿ
ಇಂಥ ಅದ್ಭುತವಾದ ಒಂದು ಕೆಲಸ. ಅದು ಯಾವಾಗ JCB ಇಲ್ಲ, ಕ್ರೇನ್ಗಳಿಲ್ಲ, ಟ್ರ್ಯಾಕ್ಟರ್ಗಳಿಲ್ಲ, ಎಲ್ಲ ಕೈ ಕೆಲಸದಿಂದಲೇ ಮಾಡಬೇಕಾದಂಥ ಸಂದರ್ಭ ಇದ್ದಾಗ ಇಂಥ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದರೆ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಈ 40 ಕಿಲೋಮೀಟರ್ ವೇಗದಲ್ಲಿ 140 ಅಡಿ ಭೂಮಿಯಿಂದ ಕೆಳಗಡೆ ಇದ್ದು ಅದರ ಕೆಳಗೆ 40 ಅಡಿ ಉದ್ದದ ನೀರು 40 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ವಿಸ್ಮಯದಲ್ಲಿ ವಿಸ್ಮಯ ಅಂತ ಇರ್ತದೆ. ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ನಾನು ಗುರುಪ್ರಸಾದ್ ವಕೀಲರಿಗೆ ಮತ್ತು ಲೋಕೇಶ್ ವಕೀಲರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದೆಲ್ಲ ಪರಿಸರ ನೋಡಿದರೆ ಇಲ್ಲಿ ಇಷ್ಟು ಪೈಪ್ಗಳಲ್ಲವಲ್ಲ, ಇವು ಯಾವುದು ಅಂತ ನಾನು ಕೇಳಿದರೆ ಇಲ್ಲಿಂದ ಭೂಮಿಗೆ ನೀರಾವರಿ ಮಾಡೋದಕ್ಕಾಗಿ ನೀರು ಎತ್ತೋದಕ್ಕಾಗಿ ಪಂಪ್ ಸೆಟ್ಗಳು ಪೈಪ್ಗಳು ಅಂತ ಹೇಳಿದ್ರೆ ನನಗೆ ಭಾಳ ಆಶ್ಚರ್ಯ ಅನಿಸ್ತು. ನಾನು ಗಂಗಾವತಿ ಭತ್ತದ ನಾಡಿನಿಂದ ಬಂದವನು. ನೆಲದ ಮೇಲೆ ಹರಿಯೋ ನೀರನ್ನು ಹರಿಸಿಕೊಳ್ಳೋದೇ ಭಾಳ ಕಷ್ಟ ನಮಗೆ. ಅಂಥದ್ದು 140 ಅಡಿಗಿಂತ ಕೆಳಗಡೆ ಇದ್ದಂಥ ನೀರನ್ನು ಮೇಲೆ ಕೆತ್ತಿಕೊಂಡು ಅವರು ನೀರಾವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರೈತರು ಕೂಡ ಭಾಳ ಅಭಿನಂದನೀಯವಾದಂಥ ಕೃತ್ಯವನ್ನು ಮಾಡಿದ್ದಾರೆ. ಅವರಿಗೆ ಅನಂತ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇಂಥ ಒಂದು ಪ್ರೇಕ್ಷಣೀಯ ಸ್ಥಳ ಆಗ್ಬೋದು ಅನ್ನೋಂಥದ್ದು ಇದನ್ನೆಲ್ಲ ನೋಡಿದರೆ ಸ್ವಲ್ಪ ಕಾಲು ಜಾರಿತು ಅಂದರೆ ನಾವು ನೀರಿಗೆ ಹೋಗಿಬಿಡ್ತೀವಿ. ನಾವು ಇದನ್ನು ಸರ್ಕಾರ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ. ಇಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಇದನ್ನೆಲ್ಲ ಸರಿ ಮಾಡಿ, ರೇಲಿಂಗ್ ಮಾಡಿ, ಸರಿಯಾದ ಮೆಟ್ಲುಗಳು ಮಾಡಿ, ಜನರು ಬರೋದಕ್ಕೆ ಹೋಗೋದಕ್ಕೆ ಮಾಡಿದರೆ ಅವ್ರಿಗೊಂದು 5 ರೂಪಾಯಿ ಟಿಕೆಟ್ ಇಟ್ಟರೆ ಅಂತ ಹೇಳಿದರೆ ಕೆಲವು ವರ್ಷಗಳಲ್ಲಿ ಮಾಡಿದ ಖರ್ಚೆಲ್ಲ ವಾಪಸ್ ಬಂದು ಹೋಗ್ತದೆ. ಆದ್ದರಿಂದ ಈ ದಿಶೆಯಲ್ಲಿ ಸ್ಥಳೀಯ ಶಾಸಕರು ವಿಧಾನ ಪರಿಷತ್ ಸದಸ್ಯರೇನಾದ್ರೆ ಅವರು ಈ ಕಡೆಗೆ ತೀವ್ರವಾಗಿ ಗಮನ ಹರಿಸಿ ಸರ್ಕಾರದ ಗಮನಕ್ಕೆ ತಂದು ಇದಕ್ಕೊಂದು ಯೋಜನೆಯನ್ನು ತಯಾರು ಮಾಡಿ ಆ ಯೋಜನೆ ಅನ್ವಯ ಇದನ್ನೊಂದು ಬಹಳಷ್ಟು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂಥೇಳಿ ನಾನು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಅವರಷ್ಟೇ ಅಲ್ಲ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಿಂದ ಅವರ ಮೇಲೆ ಒತ್ತಡ ಬರಬೇಕು. ಒತ್ತಡ ಬಂದಾಗ ಇಂಥ ಕೆಲಸ ಆಗೋದಕ್ಕೆ ಸಾಧ್ಯ. ಇದನ್ನು ಮಾಡಲಿ ಅಂತ ನಾನು ಹೇಳಿ ನನ್ನ ಆಯುಷ್ಯ ಗಟ್ಟಿದ್ದರೆ ಇದು ಪೂರ್ಣ ಈ ಒಂದು ಯೋಜನೆಯಾಗಿ ರೂಪುಗೊಂಡು ಪ್ರೇಕ್ಷಣೀಯ ಸ್ಥಳ ಆದಮೇಲೆ ಮತ್ತೊಂದು ಸರ್ತಿ ಬರೋ ಹಾಗೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ ಪಟ್ಟಣದ ಮಹಾಲಕ್ಷ್ಮಿ ರೆಸಿಡೆನ್ಸಿಯಲ್ಲಿ JCI ಕುಶಾಲನಗರ ಕಾವೇರಿ ಆಶ್ರಯದಲ್ಲಿ ಪ್ರಭಾವಶಾಲಿ ಸಾರ್ವಜನಿಕ ಭಾಷಣ ಕೌಶಲ್ಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. JCI ಕುಶಾಲನಗರ ಕಾವೇರಿ ಆಶ್ರಯದಲ್ಲಿ ಪ್ರಭಾವಶಾಲಿ ಸಾರ್ವಜನಿಕ ಭಾಷಣ ಕೌಶಲ್ಯ ಕಾರ್ಯಾಗಾರಕ್ಕೆ ವಿಜೃಂಭಣೆಯಿಂದ ಚಾಲನೆ ನೀಡಲಾಯಿತು. JCI ಕುಶಾಲನಗರ ಕಾವೇರಿ ಆಶ್ರಯದ ಕೊಡಗು ಜಿಲ್ಲೆಯ ಕುಶಾಲನಗರದ ಮಹಾಲಕ್ಷ್ಮಿ ರೆಸಿಡೆನ್ಸಿಯಲ್ಲಿ ನಡೆಯುತ್ತಿರುವ ಪ್ರಭಾವಶಾಲಿ ಸಾರ್ವಜನಿಕ ಭಾಷಣ ಕೌಶಲ್ಯ ಕಾರ್ಯಾಗಾರವನ್ನು ಶ್ರೀ ಅಮೃತರಾಜ್ ಅವರು ಉದ್ಘಾಟಿಸಿ ಶ್ರದ್ಧಾ ಹಾಗೂ ಉತ್ಸಾಹಭರಿತವಾಗಿ ಕಾರ್ಯಾಗಾರಕ್ಕೆ ವಿಜೃಂಭಣೆಯಿಂದ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ JCI ಕುಶಾಲನಗರ ಕಾವೇರಿ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 25ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಭಾಷಣ ಕೌಶಲ್ಯವನ್ನ ಸುಧಾರಿಸಿಕೊಳ್ಳುವ ಉದ್ದೇಶದಿಂದ ಸಕ್ರಿಯವಾಗಿ ಭಾಗವಹಿಸಿದ್ದರು. ಹಾಯ್, ನನ್ನ ಪಾಠನೇ ಬಂದ್ಬಿಟ್ಟು ಶಯನ್ ಅಂತ ಹೇಳ್ಬಿಟ್ಟು ಅವನ್ನ ಬೆಟ್ಟೆ ಬಂದು ಸೋಮಣ್ಣ ಅಂತ ಹೇಳಿ ಅವನಿಗೆ ಲೈಕ್ ಸ್ಪೋರ್ಟ್ಸ್ ಮತ್ತೆ ಗೇಮ್ಸ್ ಅಂತ, ಡಿಸ್ಲೈಕ್ ಬಂದು ಜಾಸ್ತಿ ಓದೋದು ಇಷ್ಟ ಆಗುತ್ತೆ. ಮತ್ತೆ ಅದ್ ಬಂದು ಸ್ಕೂಲಲ್ಲಿ ಚೇಷ್ಟೆಗಳು ಅಂತ ಅಂದ್ರೆ ಕಳ್ಳ ಪೊಲೀಸ್ ಆಡಿ ಸಿಗಾಕೊಂಡಿದ್ರು ಅಂತ ಹೇಳಿ. ಹಲೋ, ಗುಡ್ ಮಾರ್ನಿಂಗ್. ಈ ವರ್ಣನ ಹೆಸರು ಅವಿನಾಶ್ ಅಂತ, ಪೆಟ್ ನೇಮ್ ಅಭಿ ಅಂತ. ಮತ್ತೆ ಲೈಕ್ಸ್ ಅಂದ್ರೆ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ಡಿಸ್ಲೈಕ್ಸ್ ನಾಯಿ ಕಟ್ರೆ ಆಗಲ್ಲ, ಮತ್ತೆ ಉಪ್ಪಿಟ್ಟು ತಿನ್ನೋದಾಗಲ್ಲ. ಆಮೇಲೆ ಸ್ಕೂಲ್ ಡೇಸ್ ಅಲ್ಲಿ ಮಿಸ್ಚೇಫ್ ಮಾಡಿಲ್ಲ ಅಂದ್ರೆ, ಯಾಕಂದ್ರೆ ಅಷ್ಟೊಂದು ಸೈಲೆಂಟ್ ಆಗಿ. Her name is Teja. Her nickname is Ramya. Her likes are any opportunity is given, she is the one to attend. Dislikes ಅಂಡರ್ಎಸ್ಟಿಮೇಟ್ ಮಾಡೋದು, ಆ ಥರ ಎನಿ ಎಂಕರೇಜ್ ಮಾಡಬೇಕು,
ಎಲ್ಲನೂ ಮಿಸ್ಚೀಫ್ಸ್ ಇವರು ಮತ್ತು ಇವ್ರ ತಮ್ಮ ಇದ್ರಂತೆ, ಅಣ್ಣ. ಅಲ್ಲಿ ಕೆಲಸ ಮಾಡಕ್ ಬರ್ತಾ ಇದ್ದವರು ಬೀಡಿ ಏನೋ ಸೇರ್ತಾ ಇದ್ರಂತೆ. ಅದು ಲಾಸ್ಟಿಗೆ ಇರುತ್ತಲ್ಲ, ಅದನ್ನ ತಗೊಂಡು ಇವರು ಮತ್ತೆ ಇವ್ರ ಅಣ್ಣ ಸೇರಿದ್ರು ಅಂತ ಹೇಳ್ತಾರೆ. Her name is Shishti, pet name Chotu. Likes dressing ಅಂದ್ರೆ ತುಂಬಾ ಇಷ್ಟ. Dislikes ಅಂದ್ರೆ disrespect ಮಾಡೋದು. And her mischievous things is like ಅಂಗಡಿಯಿಂದ ಕದ್ದಿದ್ದು ಥಿಂಗ್ಸ್ ಅಲ್ಲ, ಶಾಪಿಂದ. Yeah, thank you. ಅವ್ರದ್ದು ಪೆಟ್ ನೇಮ್ ಚಿನ್ನು. ಅವರಿಗೆ ಬುಕ್ಸ್ ಓದೋದು ಇಷ್ಟ ಅಂತೆ, ಮತ್ತೆ ಬೇರೆಯವರು ಅವ್ರನ್ನ ಮೀಟ್ ಮಾಡೋದು ಇಷ್ಟ ಇಲ್ಲ. ನನ್ನ ಪಾರ್ಟ್ನರ್ ಹೆಸರು ಪರಿಷತ್ ಅಂತ. ಇವ್ರಿಗೆ ಯಾವ ಪೆಟ್ ನೇಮು ಇಲ್ಲ. ಇವ್ರಿಗೆ ಇಂಗ್ಲಿಷ್ ಸ್ಟೋರಿ ಬುಕ್ಸ್ ಓದೋದಂದ್ರೆ ತುಂಬಾ ಇಷ್ಟ. ಇವ್ರಿಗೆ ಆಡ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಅಂದ್ರೆ ಇಷ್ಟ ಇಲ್ಲ. ಇವರು ಸ್ಕೂಲಲ್ಲಿ ಟೀಚರ್ದು ಬುಕ್ಕಿಂದ ಕ್ವಶನ್ಸ್ ನೋಡ್ಬೋದಾರಂತೆ. ಇದೇ ಮಾಡೋದು ಮಿಸ್ಟೇಕ್. ಕಾರ್ ಕಲೆಕ್ಷನ್ ಮಾಡೋದು, ಇದರ ಕಾರ್ಸ್ ಎಲ್ಲ ನೋಡಿದಾಗ ಅವ್ರಿಗೆ ತಗೋಬೇಕು, ಚೆನ್ನಾಗಿದೆ, ಕಾರ್ ಪ್ರೈಸ್ ಐತೆ. ನೆಕ್ಸ್ಟ್ ಬಂದು ಇವರಿಗೆ ಡ್ರೈವಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಡ್ರೈವಿಂಗ್, ಲಾಂಗ್ ಡ್ರೈವಿಂಗ್ ಆ ಥರ ಎಲ್ಲ ಹೋಗ್ಬೋದು. ನೀವು ಸ್ಟಡಿ ಮಾಡಿರೋದು ಇದ್ದಾರೆ ಸೋಮಪೇಟೆ ಇವರು. ಇವ್ರಿಗೆ ಯಾವ್ದು ಡಿಸ್ಲೈಕ್ ಆಗೋದು ಅಂದ್ರೆ ಚೀಟಿಂಗ್ ಮಾಡೋದು, ಮತ್ತೆ ಸ್ಲೈಡ್ಸ್ ಅಂದ್ರೆ ಸುಳ್ಳು ಹೇಳೋದು, ಯಾರಾದ್ರೂ ಸುಳ್ಳು ಹೇಳೋದು ಆ ಥರದ್ದೆಲ್ಲ ಇವ್ರಿಗೆ ಇಷ್ಟ ಆಗಲ್ಲ. ದೆನ್ ನೀವು ಸ್ಕೂಲ್ ಡೇಸ್ ಯಾವಾಗಲೂ ಲೀಡರ್ಶಿಪ್ ನ ಮೇಂಟೆನೆನ್ಸ್ ಮಾಡ್ತಿರಂತೆ. ಜೊತೆಗೆ ಯಾವಾಗಲೂ ನೋಡ್ತೇನೆ, ವಾರಕ್ಕೆ ಒಂದ್ಸಲಿನಾದ್ರೂ ಹೋಗಿ ಅಲ್ಲಿ ಅವ್ರ ಟೀಚರ್ಸ್ ಇಂದ ಬಯಸ್ಕೊಡೋದು ಪಕ್ಕ ಇರ್ತಂತೆ. ಇಷ್ಟು. ನಿಮ್ ಬಂದು ಅಕ್ಷತಾ ಅಂತ. ಇವ್ರು ಲೈಕ್ ಮಾಡೋದೇನಂದ್ರೆ ಡ್ಯಾನ್ಸ್ ಅಂಡ್ ಟೀಚಿಂಗ್ ಮಾಡೋದು. ಮತ್ತೆ ಇವ್ರ ಸ್ಕೂಲ್ ಡೇಸ್ ಏನಂದ್ರೆ ಗುಡ್ ಸ್ಟೂಡೆಂಟ್ ಅಂಡ್ ಬ್ರಿಲಿಯಂಟ್. ಬಾಯ್ ಬರ್ತಿ. ಥ್ಯಾಂಕ್ ಯು. ಇವರು ಸ್ಕೂಲಲ್ಲಿ ಇವ್ರ ಬೆಡ್ ಟೈಮ್ ಇವ್ರನ್ನ SPL ಅಂತ ಕರೀತಾರೆ, ಅಂದ್ರೆ ಸ್ಕೂಲ್ ಪೀಪಲ್ ಲೀಡರ್. ಇವ್ರ ಲೈಫ್ಸ್ ಏನಂದ್ರೆ ಸ್ಕೂಲಲ್ಲಿ ಬೆಳಗ್ಗೆ ಕಾಷನ್ ಕೊಡೋದು. ಆಮೇಲೆ ಇವರು ಡಿಸ್ಲೈಕ್ಸ್ ಅಂದ್ರೆ ಇವ್ರದ್ದು ಸೈನ್ಸ್ ಟೀಚರ್ ಅರ್ಚನಾ ಮ್ಯಾಮ್ ಕ್ಲಾಸಲ್ಲಿ ಬರೋದು. ಇವ್ರ ಮಿಸ್ಚೀವಿಯಸ್ ಕೆಲಸ ಅಂದ್ರೆ ಇವರು ಸ್ಕೂಲ್ದು ವೈಸ್ ಪ್ರಿನ್ಸಿಪಲ್ ಹತ್ರ ಹೋಗಿ ವಿಶ್ ಮಾಡೋದು. ನಾರ್ಮಲ್ ಆಗಲ್ಲ, ಫುಲ್ ಡ್ರ್ಯಾಗ್ ಮಾಡಿ ಹೇಳಿದಾಗ ಅದನ್ನ ಅವ್ರು ಹೋಗಿ ಪ್ರಿನ್ಸಿಪಲ್ಗೆ ಹೇಳಿ, ಪ್ರಿನ್ಸಿಪಲ್ ಇವ್ರ ಕೈಯಲ್ಲಿ 500 ಟೈಮ್ಸ್ ಏನೋ ಸಾರಿ ಅಂತ ಬರ್ಸಿದ್ದಾರೆ. ಇವ್ರ ಹೆಸರು ಪ್ರಚೇತ್ ಅಂತ. ಇವ್ರದ್ದು ಪೆಟ್ ನೇಮ್ ಚಕೋತ ಅಂತ. ಮತ್ತೆ ಇವ್ರದ್ದು ಲೈಕ್ಸ್, ಇವ್ರು ಮಹೇಂದ್ರ ಸರ್ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಓದೋದು ಅದೆಲ್ಲ ಫೇವ್ರೇಟ್ ಅಂತೆ. ಮತ್ತೆ ಮೊಬೈಲ್ ಗೇಮ್ಸ್ ಅದೆಲ್ಲ ಆಡೋದು ಅವ್ರಿಗೆ ಫೇವ್ರೇಟ್ ಅಂತೆ. ಮತ್ತೆ ಡಿಸ್ಲೈಕ್ಸ್ ಅಂದ್ರೆ ಸೇಮ್ ಅರ್ಚನಾ ಮ್ಯಾಮ್ ಕ್ಲಾಸ್ ಅಲ್ಲಿ ಕೂರೋದು, ಸೈನ್ಸ್ ಟೀಚರ್ ಕ್ಲಾಸ್ ಅಲ್ಲಿ. ಆಮೇಲೆ ಇವ್ರದ್ದು ಲೈಕ್ ಸ್ಕೂಲ್ ಮಿಸ್ಚೀವಿಯಸ್ ಕೆಲಸ ಅಂದ್ರೆ ಹೃದಯ ಅಣ್ಣ ಅಂತ ಒಬ್ರು ಇದ್ದಾರೆ ನಮ್ಮ ಸೀನಿಯರ್. ಅವ್ರ ಜೊತೆ ಜಗಳ ಆಡ್ಬಿಟ್ಟು ಅದು ಸಿಕ್ಕಾಕೊಂಡು, ಮತ್ತೆ ಯಾರಾದ್ರೂ ಕೂರುವಾಗ ಪೆನ್ ಕ್ಯಾಪ್ ಕೆಳಗೆ ಇಟ್ಬಿಡೋದು, ಆ ತರ ಫುಲ್ ಮತ್ತೆ ಇನ್ನೇನಂದ್ರೆ ರಾತ್ರಿ ಒಂದು 3 o'clock ವರೆಗೂ ವರ್ಕ್ ಮಾಡ್ತಾರೆ. ಎಲ್ಲ ಓದ್ಮೇಲೆ ನಾವೆಲ್ಲ ರೆಸ್ಟ್ ತಗೊಳ್ತೀವಲ್ಲ ಆ ಟೈಮಲ್ಲಿ ಇವರು ಅದು ಏನೋ ಡಿಸ್ಲೈಕ್ ಅನ್ಕೊಳ್ತೀನಿ. ಮತ್ತೆ ಸ್ಕೂಲ್ ಟೈಮಲ್ಲಿ ಇವಾಗ ತುಂಬಾನೇ ಕೀಟ್ಲ ಆಯ್ತಾ, ಅಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ಗೊತ್ತಿದೆ. ಈಗ ಒಂದು 4 month ಆಯ್ತು ನಾನು ಪರಿಚಯ ಆಗಿ. 4 month ಅಲ್ಲಿ ನೋಡ್ತಿದ್ರೆ ತುಂಬಾನೇ ಕೀಟ್ಲ ಇದ್ದಾರೆ. ಅವ್ರ ಸ್ಕೂಲ್ ಲೈಫಲ್ಲೂ ತುಂಬಾನೇ ಕೀಟ್ಲ ಇದ್ದಾರೆ. ಇವಾಗ ಹೇಳಿದ್ರು ನನಗೆ ಅಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಿಬ್ಬಂದಿ ಪೂರ್ಣಿಮಾ ಅವರ ಸೀಮಂತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದರು. ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೊಲೀಸರು ಕೌಟುಂಬಿಕ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲೂ ಕಾರ್ಯಪ್ರವೃತ್ತರಾಗಿ ಗಮನ ಸೆಳೆದಿದ್ದಾರೆ. ನಾಪೋಕ್ಲುವಿನ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಯವರು ತಮ್ಮ ಸಹೋದ್ಯೋಗಿ ಮಹಿಳಾ ಸಹೋದ್ಯೋಗಿಯ ಸೀಮಂತ ಕಾರ್ಯವನ್ನ ಸಾಂಪ್ರದಾಯಿಕವಾಗಿ ನೆರವೇರಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಸಿಬ್ಬಂದಿ ಸಿಪಿ ಪೂರ್ಣಿಮಾ ಅವರ ಸೀಮಂತ ಕಾರ್ಯವನ್ನ ಪೊಲೀಸ್ ಠಾಣೆಯಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಮಡಿಲು ತುಂಬಿ ಬಳೆ, ಕುಂಕುಮ, ವಸ್ತ್ರ, ವಿವಿಧ ಬಗೆಯ ತಿಂಡಿ ತಿನಿಸುಗಳು, ಹಣ್ಣು ಹಂಪಲು, ತಾಂಬೂಲ ಸೇರಿದಂತೆ ಷೋಡೋಪಚಾರಗಳನ್ನ ನೆರವೇರಿಸಿ
ಉತ್ತಮ ಕೌಟುಂಬಿಕ ಜೀವನ ನಿರ್ವಹಣೆಗಾಗಿ ಸಿಬ್ಬಂದಿಗಳು ಹಾರೈಸಿದರು. ಠಾಣಾಧಿಕಾರಿ ಮಂಜುನಾಥ್ ಮಾತನಾಡಿ, ಮಹಿಳೆಯ ಜೀವನದಲ್ಲಿ ನವಮಾಸಗಳು ಒಂದು ಪ್ರಮುಖ ಘಟ್ಟ. ತಾಯಿಯಾಗಿ ಜೀವನ ನಿರ್ವಹಣೆ ಮಾಡಬೇಕಾದಲ್ಲಿ ಆಯ್ಕೆಗೆ ದೇವರ ಅನುಗ್ರಹವೂ ಮುಖ್ಯ. ನಮ್ಮೆಲ್ಲರ ಆರೈಕೆ ಅಗತ್ಯ. ಆ ನಿಟ್ಟಿನಲ್ಲಿ ಸೀಮಂತ ಕಾರ್ಯವನ್ನು ನೆರವೇರಿಸಲಾಗಿದೆ. ದೇವರು ಸಿಬ್ಬಂದಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸಿದರು. ಇದೇ ಸಂದರ್ಭ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಜರಿದ್ದರು. ಅವ್ರದ್ದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು. ಅದಾದಮೇಲೆ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ ಏನಂತಂದರೆ ತಾಯಿಯಾಗಿ ಇದನ್ನು ಅನುಭವಿಸ್ತಕ್ಕಂಥದ್ದು ಏನು 9 ತಿಂಗಳ ಏನೇನು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡು ಅದನ್ನು ಜೊತೆಗೆ ಜೀವನ ಮಾಡೋದು, ಅದನ್ನು ತುಂಬ ಜೀವನದ ಅತ್ಯಮೂಲ್ಯ ಘಟ್ಟ. ಇವತ್ತು ನಮ್ಮ ಠಾಣೆಯ ಪೂರ್ಣಿಮಾ ಅವರು ಆ ಒಂದು ಹಂತದಲ್ಲಿದ್ದಾರೆ. ಅವರಿಗೆ ದೇವರು ಒಳ್ಳೆ ರೀತಿಯ ಆರೋಗ್ಯವನ್ನು ಕೊಟ್ಟು ಒಳ್ಳೆ ರೀತಿಯ ಹೆರಿಗೆ ಆಗೋದು ಯಾವುದೇ ಮಗು ಆಗಿರಲಿ, ಅದು ಹೆಣ್ಣಾಗಲಿ ಗಂಡಾಗಲಿ, ಒಳ್ಳೆಯ ಒಂದು ಹೆರಿಗೆ ಆಗಲಿ ಅಂತ ಹೇಳಿ, ಆರೋಗ್ಯಯುತ ಮಗು ಜನನ ಆಗಲಿ ಅಂತ ಹೇಳಿ ನಮ್ಮ ಠಾಣೆಯ ಎಲ್ಲ ನಮ್ಮ ಸಹೋದರರ ಪರವಾಗಿ ಅವರಿಗೆ ನಾವು ಶುಭವಾಗಿ ಹಾರೈಸ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಇದು ಬೆಳೆಸಿದ ಆನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ ಪ್ರತಿಷ್ಠಾ ಅಷ್ಟಬಂಧನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಮಹಾಲಕ್ಷ್ಮಿ ರೆಸಿಡೆನ್ಸಿಯಲ್ಲಿ ಜೆಸಿಎ ಕುಶಾಲನಗರ ಕಾವೇರಿ ಆಶ್ರಯದಲ್ಲಿ ಪ್ರಭಾವಶಾಲಿ ಸಾರ್ವಜನಿಕ ಭಾಷಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ತಾಲೂಕು ದುದ್ದ ಹೋಬಳಿಯ ಟನ್ನಲ್ ಹುಲಿಕೇರಿ ಗ್ರಾಮದ ಬೀಸಿ ನಾಲೆಯನ್ನು ವೀಕ್ಷಿಸಿದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.